ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಸೊ ಇವಾಗ ತಾನೇ ನನಗೆ ಒಂದು ಇನ್ಫಾರ್ಮೇಷನ್ ಬಂತು. ಸೀಟ್ ಮ್ಯಾಟ್ರಿಕ್ಸ್ ಫಾರ್ MBA, MCA, MTech ಸೀಟ್ ಮ್ಯಾಟ್ರಿಕ್ಸ್ ರೆಡಿ ಆಗಿದೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಅದು ತುಂಬ ಜನ ಕೇಳ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಷ್ಟೇ ತಿಳ್ಕೊಳ್ರಿ. ಸೀಟ್ ಮ್ಯಾಟ್ರಿಕ್ಸ್ನ ಟೋಟಲ್ ನಂಬರ್ ಆಫ್ MBA ಸೀಟ್ಸ್ ಇನ್ ಕರ್ನಾಟಕ, ವೆದರ್ ಇಟ್ ಮೇ ಬಿ ಗವರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜ್ ಅಥವಾ ಆಟೋನಮಸ್ ಬಾಡಿ, ಯಾವುದೇ ಕಾಲೇಜ್ ಆಗಿರಲಿ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ MBA ಎಷ್ಟಿದ್ದಾವೆ, MCA ಎಷ್ಟಿದೆ, ಸೊ ಕರ್ನಾಟಕದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು ಇಂಟೇಕ್ ತಗೋತಾರೆ, ಅದನ್ನು ಗೌರ್ಮೆಂಟ್ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಲ್ಲ ಕಾಲೇಜ್ ಹತ್ರ ಎಷ್ಟು ಸೀಟ್ಸ್ ಇಂಟೇಕು PGCET ತಗೋತೀರಾ ಅಂತ ಒಂದು ಇನ್ಫಾರ್ಮೇಷನ್ ತೊಗೊಂಡು ಅದರದ್ದು ಟೋಟಲ್ ನಂಬರ್ ಆಫ್ ಸೀಟ್ಸು ಕಾಲೇಜ್ ವೈಸ್ ಟೋಟಲ್ ನಂಬರ್ ಆಫ್ ಸೀಟ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಅಧಿಸೂಚನೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟಿಂದ ಇಲ್ಲಿ ಹೇಳಿದ್ದಾರೆ. AICTE ನವದೆಹಲಿ ಮತ್ತು ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅವರು ಸ್ನಾತಕೋತ್ತರ ಕೋರ್ಸುಗಳು MBA, MCA, MTech, MAರ್ಚ್ ಪ್ರವೇಶಾತಿಗಾಗಿ ನೀಡಿದ ಅನುಮೋದಿತ ಇನ್ಟೇಕರ್ ಅನ್ವಯ ರಾಜ್ಯದಲ್ಲಿನ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ನಾತಕೋತ್ತರ ಕೋರ್ಸುಗಳಿಗೆ 2024-25 ಶೈಕ್ಷಣಿಕ ಸಾಲಿಗೆ ಸೀಟು ಹಂಚಿಕೆ ಮಾಡಬೇಕಾಗಿರುತ್ತದೆ. ಸೊ ಅಂದರೆ ಆಲ್ರೆಡಿ ಮಾಡಬೇಕಾಗಿರುತ್ತದೆ ಅಂತ ಹೇಳಿದರು. ಅದಾದಮೇಲೆ ಅದ್ರ ಜೊತೆಗೆ ಇವರು ಇವಾಗ ಮಾಡಿದ್ದಾರೆ. ಅದರಂತೆ ರಾಜ್ಯದ ಖಾಸಗಿ ಅನುದಾನರಹಿತ ಸ್ನಾತಕೋತ್ತರ ಕಾಲೇಜುಗಳಲ್ಲಿ ಹೊಸದಾಗಿ MBA, MCA, MTech, ಆರ್ಕಿಟೆಕ್ಚರ್ ಕೋರ್ಸುಗಳನ್ನು ಪ್ರಾರಂಭಿಸಲು, ಮುಚ್ಚಲು ಹಾಗೂ ಇಂಟೇಕ್ ಹೆಚ್ಚಳಕ್ಕೆ ಅಂದರೆ ಮುಚ್ಚಲನ್ನು ಪ್ರಾರಂಭಿಸಲು ಅಂದರೆ ಎಷ್ಟು ನಂಬರ್ ಆಫ್ ಸೀಟ್ಸ್ನ ಕಾಲೇಜ್ ತಗೊಳ್ಳುತ್ತೆ, ಆ ಒಂದು ಕಾಲೇಜು ಎಷ್ಟು ಸೀಟ್ಗಳನ್ನು ಇದು ಕ್ಲೋಸ್ ಮಾಡುತ್ತೆ ಮತ್ತು ಇನ್ನೂ ಎಷ್ಟು ಹೆಚ್ಚಿಗೆ ಸೀಟ್ಗಳನ್ನ ತಗೋಬೇಕು, ಇಂಟೇಕ್ ಹೆಚ್ಚಳ ಅಂದರೆ ಹೆಚ್ಚಿಗೆ ಸೀಟ್ಗಳನ್ನ ತಗೊಳ್ಬೇಕು ಅಂತ ಯಾವ ಕಾಲೇಜು ಬಯಸುತ್ತೆ ಅದರನ್ವಯ ರಾಜ್ಯ ಸರ್ಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರದನ್ವಯ ನೀಡಿರುವ ಅನುಮೋದಿತ ಕೋರ್ಸುಗಳ ಇಂಟೇಕನ್ನು ಹಾಗೂ ಖಾಸಗಿ ವಿಶ್ವವಿದ್ಯಾಲಯದ ಅಧಿನಿಯಮ ಹಾಗೂ ನಿಯಮಗಳಲ್ಲಿ ಸ್ಪಷ್ಟಪಡಿಸಿರುವಂತೆಯೇ ರಾಜ್ಯದ ಖಾಸಗಿ ವಿಶ್ವವಿದ್ಯಾಲಯಗಳ ಹೊಸ ಕೋರ್ಸುಗಳನ್ನು ಪ್ರಾರಂಭಿಸಲು, ಕೋರ್ಸುಗಳನ್ನು ಇಂಟೇಕ್ ಹೆಚ್ಚಳಕ್ಕೆ ನಿಯಮಾನುಸಾರ ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡೆದಿರುವ ಕೋರ್ಸುಗಳನ್ನು ಪರಿಗಣಿಸಿ ಅದರನ್ವಯ ಕರಡು ಸ್ನಾತಕೋತ್ತರ ಕೋರ್ಸುಗಳ ಸೀಟ್ ಮ್ಯಾಟ್ರಿಕ್ಸನ್ನು ಅನುಬಂಧದಲ್ಲಿರುವಂತೆ ಸಿದ್ಧಪಡಿಸಲಾಗಿದೆ. ಅಂದರೆ ಇದೊಂದು ರಫ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ. ಅಂದರೆ ಟೋಟಲ್ ನಂಬರ್ ಆಫ್ MBAದಲ್ಲಿ ಎಷ್ಟು ಇಂಟೇಕ್ ಇದೆ, MCAದಲ್ಲಿ ಎಷ್ಟು ಇಂಟೇಕ್ ಇದೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಅಂತ ಒಂದು ಮಾಡಿದ್ದಾರೆ. ಯು ಕ್ಯಾನ್ ಸಿ ಗೋ ಹಿಯರ್. ಇದು ಇನ್ನು ರಫು, ಬಟ್ ಅವ್ರ ಸೀಟ್ ಮ್ಯಾಟ್ರಿಕ್ಸ್ನ ಆಲ್ರೆಡಿ ಒಂದು ಪ್ರಿಪೇರ್ ಆಗಿದೆ. ಇಟ್ ಮೀನ್ಸ್ ರಿಸಲ್ಟ್ಸು ಬರುವಂಥ ಚಾನ್ಸಸ್ ಇರುತ್ತೆ. ಇದು ಒಂದು ತಲೆಯಲ್ಲಿರಲಿ, ಚಾನ್ಸಸ್ ಇದೆ. ಯಾಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ರೆಡಿ ಆಗಿಬಿಟ್ಟಿದೆ. ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ನೋಡ್ಬೋದು ಇಲ್ಲಿ ನೀವು ಮಾಡಿಫೈಡ್ MBA ಸೀಟ್ ಮ್ಯಾಟ್ರಿಕ್ಸ್ ಫಾರ್ ದ ಇಯರ್ ಆಫ್ 2024-2025 ಅಂತ ಏನು ಹೇಳ್ತಾರೆ ಇಲ್ಲಿ. ಸೀಟ್ಸ್ ಇನ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಪಬ್ಲಿಕ್ ಯೂನಿವರ್ಸಿಟೀಸ್, VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂದರೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಈಗ ಕೆನರಾ ಬ್ಯಾಂಕ್ ಆಫ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಇದೆ, ಇದು ಜ್ಞಾನಭಾರತಿ ಕ್ಯಾಂಪಸ್ ಬೆಂಗಳೂರು ಯೂನಿವರ್ಸಿಟಿ. ಇಲ್ಲಿ ಎಷ್ಟೇ ನೋಡಿರಿ, MBAದಲ್ಲಿ ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ ಇಂಟೇಕ್ 120 ಇದೆ. ಸೊ ಅದ್ರ ಪ್ರಕಾರ KAಯಿಂದ ಅಂದರೆ PGCETಯಿಂದ ಎಷ್ಟು ಜನ ಹೋಗ್ಬೋದು, 120 ಜನ ಈ ಒಂದು ಕಾಲೇಜ್ಗೆ ಹೋಗ್ಬೋದು. ಸೊ ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 6, ಸ್ಪೆಷಲ್ ಕ್ಯಾಟಗರಿ 0, ಹೈದರಾಬಾದ್ ಕರ್ನಾಟಕ 9, ಆಮೇಲೆ ರೂರಲ್ RK ಅಂತ ಬರುತ್ತೆ. ಸೊ ನಾನು ಹೇಳ್ತೀನಿ ಅಂತ, ಬಟ್ ಟೋಟಲ್ ನಂಬರ್ ಆಫ್ ಸೀಟ್ಸ್ 114. PGCETಯಿಂದ MBA ಕಾಲೇಜ್ಗೆ ಈ ಒಂದು ಕೆನರಾ ಬ್ಯಾಂಕ್ ಕಾಲೇಜ್ಗೆ ಹೋಗ್ಬೋದು. ಅದೇ ರೀತಿ ಎಲ್ಲ ಕಾಲೇಜ್ನವ್ರು ಲಿಸ್ಟ್ ರೆಡಿ ಮಾಡಿದ್ದಾರೆ. ಇದು MBA ಇದಿಲ್ಲ, ಹೌದಾ. ಸೊ ಇದೆಲ್ಲ MBA ಗೌರ್ಮೆಂಟ್ ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು. ಸೊ ಇದನ್ನು ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಸೊ ವಾಟ್ ಈಸ್ ದ ಯೂಸ್ ಸರ್, ಇದರಿಂದ ಏನು ಯೂಸ್ ಆಗುತ್ತಪ್ಪ ಅಂದರೆ ನಿಮಗೆ ಆಲ್ರೆಡಿ ಒಂದು ಮಾಕ್ ಅಲಾಟ್ಮೆಂಟ್ ಅಥವಾ ಮಾಕ್ ರಿಸಲ್ಟ್ ಅಂದಲ್ಲ, ನಮ್ಮ ಕಡೆಯಿಂದ ಒಂದು ಇಷ್ಟು ರ್ಯಾಂಕಿಂಗ್ ಬರ್ಬೋದು ಪ್ರೀವಿಯಸ್ ಇಯರ್ ಆಧಾರದ ಮೇಲೆ ಒಂದು ಲಿಸ್ಟ್ ಕೊಟ್ಟಿದ್ವಿ. ಅದರ ಆಧಾರದ ಮೇಲೆ ಒಂದು ಗೆಸ್ ಇದೆ ಎಷ್ಟು ರ್ಯಾಂಕಿಂಗ್ ಬರ್ಬೋದು ಅಂತ. ನೀವೇನು ಮಾಡ್ಬೇಕು ಇವಾಗ, ಲಾಸ್ಟ್ ಇಯರ್ದು ಮಾಕ್ ಅಲಾಟ್ಮೆಂಟು, ಕಟ್ ಆಫ್ 1, ಕಟ್ ಆಫ್ 2 ಇದ್ರದ್ದು 3 PDF KA ವೆಬ್ಸೈಟಲ್ಲಿ ಸಿಗುತ್ತೆ. ಅದನ್ನು 3 ಡೌನ್ಲೋಡ್ ಮಾಡ್ಕೊಳ್ರಿ. ಮಾಡ್ಕೊಂಬಿಟ್ಟು ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಬಂದಿದೆ ಅಂತ ನೋಡ್ಕೋಬೇಕಾಗುತ್ತೆ. ನೋಡಿಕೊಂಡು ಈ ಒಂದು PDF ಒಳಗಡೆ, ನಾನು PDF ಕೂಡ ಗ್ರೂಪಲ್ಲಿ ಹಾಕಿದ್ದೀನಿ, ಈ ಒಂದು PDF ಒಳಗಡೆ ಆ ಕಾಲೇಜ್ ಒಳಗಡೆ ಇಂಟೇಕ್ ಎಷ್ಟಿದೆ. ಸೊ ನಿಮಗೊಂದು ಐಡಿಯಾ ಬರುತ್ತೆ, ರಫ್ ಐಡಿಯಾ ಬರುತ್ತೆ. ಸೊ ಇದರಿಂದ ನೀವೇನು ಮಾಡ್ಬೋದು, ಮಾಕ್ ಅಲಾಟ್ಮೆಂಟ್ಗೆ ರೆಡಿ ಆಗಬಹುದು. ರೈಟ್. ಸೊ ಇದೊಂದು ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದ್ದಾವೆ. ಫಾರ್ ಎಕ್ಸಾಂಪಲ್ ಈಗ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದೆ, ಹೌದಾ. ಇದರೊಳಗಡೆ MBA ನೋಡ್ರಿ 240 ಇಂಟೇಕ್ ಇದೆ. ಟೋಟಲ್ ನಂಬರ್ ಆಫ್ ಸೀಟ್ಸಲ್ಲಿ 240 ಇದೆ. KAಯಿಂದ ಅಂದರೆ PGCETಯಿಂದ 120 ಸೀಟ್ಗಳನ್ನ ಅವ್ರು ತಗೋತಾರೆ, ಹೌದಾ. ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಂದ 6, ಸ್ಪೆಷಲ್ ಕ್ಯಾಟಗರಿ 1, ಹೈದರಾಬಾದ್ ಕರ್ನಾಟಕ 9, ಈ ರೀತಿ. ಗೆಟ್ ಮೈ ಪಾಯಿಂಟ್. ಸೊ ಈ ರೀತಿ ಟೋಟಲ್ ಸೀಟ್ ಮ್ಯಾಟ್ರಿಕ್ಸ್ನ ಎಲ್ಲ ಕಾಲೇಜಿದ್ದು MBAದು ಬಿಟ್ಟಿದ್ದಾರೆ, ನೆಕ್ಸ್ಟು MCAದು ಕೂಡ ಬಿಟ್ಟಿದ್ದಾರೆ. ಕ್ಯಾನ್ ಶೋ ಯು ಯರ್ MCA. ಇದು MTech. ಜಸ್ಟ್ ಎ ಮಿನಿಟ್, ಐ ವಿಲ್ ಶೋ ಯು. MBAನೂ ಇದೆ, ಇದೇ ಒಂದು PDF ಅಲ್ಲಿ. MCAದು ಕೂಡ ಇದೆ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್, MCAದು ಕೂಡ ಇದೆ. ಇಲ್ಲಿದೆ ನೋಡಿರಿ.
MCA ಎಷ್ಟು 56ನೇ ಪೇಜಿಂದ ಸ್ಟಾರ್ಟ್ ಆಗುತ್ತೆ. MCA ನೋಡಿರಿ, ಇದರಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಜ್ಞಾನ ಭಾರತಿ ಕ್ಯಾಂಪಸ್ಸಿಂದ ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಒಳಗಡೆ 60 ಇಂಟೆಕ್ ಇದೆ. KE ಇಂದ 60 ಸೀಟ್ ತೊಗೋತಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 3 ತೊಗೋತಾರೆ. ಹೈದರಾಬಾದ್ ಕರ್ನಾಟಕ 4 ಈ ರೀತಿ. ರೈಟ್. ಸೊ ಇದರಲ್ಲಿ ಒಂದೊಂದು ಕಾಲೇಜ್ ಒಳಗಡೆ ಎಷ್ಟೆಷ್ಟು ಸೀಟ್ ಇದಾವೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಅದರ ಬೇಸಿಸ್ ಮೇಲೆ ನಿಮಗೆ ಒಂದು ಗೆಸ್ ಬರುತ್ತೆ, ನಮ್ಮ ಮಾಕ್ ಅಲಾಟ್ಮೆಂಟ್ ಯಾವ್ದು ಮಾಡಬೇಕು ಅಥವಾ ಆಪ್ಷನಲ್ ಎಂಟ್ರಿ ಹೆಂಗೆ ಮಾಡಬೇಕು ಅಂತ ಒಂದು ಬರುತ್ತೆ. ಸೊ ಡೋಂಟ್ ವರಿ, ಇದೊಂದು PDF ನಿಮ್ಮ ಹತ್ರ ಇರಲಿ. ಇದ್ರ ಬಗ್ಗೆ ಒಂದು ಐಡಿಯಾ ಬಂತು ನಿಮಗೆ. ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟಿದೆ ಅಂತ ಒಂದು ಐಡಿಯಾ ಬಂತು. ಸೊ ನಾನು ಒಂದು ಕ್ಲಾಸ್ ಮಾಡ್ತೀನಿ ಇವತ್ತು ಸಾಯಂಕಾಲ, ಒಂದು ಕ್ಲಾಸ್ ಮಾಡ್ತೀನಿ. ಮಾಡಿಬಿಟ್ಟು ನಿಮ್ಮ ರ್ಯಾಂಕಿಂಗ್ ಮೇಲೆ ಈ ಸೀಟ್ ಮ್ಯಾಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಹೆಂಗೆ ನೀವು ಒಂದು ಲಿಸ್ಟ್ ತಯಾರು ಮಾಡಬೇಕು ಪ್ರತಿಯೊಂದು ಕೂಡ ನಾನು ಇವತ್ತು ಹೇಳ್ಕೊಡ್ತೀನಿ. ಸಾಯಂಕಾಲ ಒಂದು ಕ್ಲಾಸ್ ಮಾಡಿಬಿಟ್ಟು ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಹೌ ಟು ಮೇಕ್ ದ ಲಿಸ್ಟ್. ಲೈಕ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಹೆಂಗೆ ಪ್ರಿಫರೆನ್ಷಿಯಲ್ ಆರ್ಡರ್ ಆಗಿ ಒಂದು ನಾನು ವೀಡಿಯೋ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಹೇಳ್ಕೊಡ್ತೀನಿ. ನಾಟ್ ಎನ್ ಇಶ್ಯೂ. ಬಟ್ ಈ ಒಂದು PDF ಅಲ್ಲಿ ಇದು ರಫ್ ಆಗಿ ಮಾಡಿದ್ದಾರೆ. ಇದರೊಳಗಡೆ ಅಧಿನಿಯಮ ಅಂದರೆ ನೋಟಿಫಿಕೇಶನ್ ಒಳಗಡೆ ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಇದರಲ್ಲಿ ಏನಾದರೂ ಚೇಂಜಸ್ ಏನಾಗಿತ್ತಪ್ಪ ಅಂದರೆ, ಆಕ್ಷೇಪಣೆ ಏನಾದರೂ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಹೇಳ್ತಾರೆ ನೋಡ್ರಿ. ಓಕೆ, ಸದರಿ ಕರಡು ಸ್ನಾತಕೋತ್ತರ ಪದವಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಯಾವುದಾದರೂ ಲೋಪದೋಷ ಆಕ್ಷೇಪಣೆಗಳು ಇದ್ದಲ್ಲಿ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಮತ್ತು ಆಕ್ಷೇಪಣೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆ 2 ಗೇಟ್ 6ನೇ ಮಹಡಿ ಬಹುಮಡಿಗಳ ಕಟ್ಟಡ ಬೆಂಗಳೂರು ಇಲ್ಲಿಗೆ ಲಿಖಿತವಾಗಿ ಮತ್ತು ಇಮೇಲ್ಗೆ 7 ದಿನದ ಒಳಗಾಗಿ ಸಲ್ಲಿಸುವಂತೆ ಈ ಮೂಲಕ ತಿಳಿಸಲಾಗಿದೆ. ಅಂದರೆ 7 ದಿನದ ಒಳಗಾಗಿ ಅವರು ಏನಾದರೂ ಕಾಲೇಜುಗಳು ಏನಾದರೂ ಚೇಂಜಸ್ ಇತ್ತಂದರೆ ಅವರು ಸಬ್ಮಿಟ್ ಮಾಡ್ತಾರೆ. ಅಗೇನ್ ಇದೇನಾಗುತ್ತೆ, ರಿವೈಸ್ ಆಗುವಂಥ ಚಾನ್ಸಸ್ ಇರುತ್ತೆ. ರಿವೈಸ್ ಆದರೂ ಏನಾದರೂ ಕೂಡ ಇದು ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ರಿವೈಸ್ ಆಗಲ್ಲ, ಕೆಲವೊಂದು ಕಾಲೇಜಲ್ಲೂ ಆದರೂ ಆಗಬಹುದು. ಬಟ್ 70% ಇದೊಂದು ಕನ್ಫರ್ಮ್ ಆಗಿರುವಂಥ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ರೈಟ್. ಇದರ ಆಧಾರದ ಮೇಲೆ ನೀವು ಡಿಸೈಡ್ ಮಾಡ್ಕೋಬಹುದು. ಬಟ್ ಈ ಕಾಲೇಜ್ ಯಾವ್ಯಾವ ಕಾಲೇಜು ನೀವು ಸೆಲೆಕ್ಟ್ ಮಾಡ್ತೀರಾ ಆ ಕಾಲೇಜಲ್ಲಿ ಕಾಲೇಜ್ ಇಂಟೇಕ್ ಏನಿದೆ, ನಮ್ಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಒಂದು ಗೆಸ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ರೈಟ್. ಸೊ ಇದೊಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಈ ಒಂದು ನೋಟಿಫಿಕೇಶನ್ ಈಗ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಾನು. ಗೆಟಿಂಗ್ ಮೈ ಪಾಯಿಂಟ್. ಸೊ ನೋಡಿರಿ, ಈ PDF ನಾನು ಗ್ರೂಪಲ್ಲೆಲ್ಲ ಶೇರ್ ಮಾಡಿರ್ತೀನಿ ಇದನ್ನು. ಸೊ ಪ್ಲೀಸ್ ಸಿ ದಿಸ್. ಆ್ಯಂಡ್ ನಿಮ್ಮ ಕಾಲೇಜ್ ನೀವು ಮಾಕ್ ಅಲಾಟ್ಮೆಂಟ್ ಮಾಡಬೇಕಂದ್ರೆ ಅಥವಾ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ್ಯಾವ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡಿ ಆಲ್ರೆಡಿ ಕೆಲವೊಬ್ಬರು ರಫ್ ವರ್ಕ್ ಮಾಡ್ಕೊಂಡಿದ್ದೀರಾ, ಅವರು ಆ ಕಾಲೇಜಲ್ಲಿ ಎಷ್ಟು ಸೀಟ್ ಮ್ಯಾಟ್ರಿಕ್ಸ್ ಇದೆ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೊಂಡು ಸೀಟ್ಗಳು ಎಷ್ಟು ಅಲಾಟ್ಮೆಂಟ್ ಇದ್ದಾವೆ, ಎಷ್ಟು ತೊಗೋಬೋದು ಇಂಟೇಕ್ ಅಂತ ಒಂದು ಐಡಿಯಾ ಬರುತ್ತೆ. ಅದು ನೋಡಿಕೊಂಡು ಪ್ರಿಪೇರ್ ಆಗ್ರಿ. ರೈಟ್. ಸೊ ಆಲ್ರೆಡಿ ಒಂದು ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ರಿಸಲ್ಟ್ ಯಾವ ಟೈಮಲ್ಲಿ ಕೂಡ ಬರಬಹುದು. ಸೊ ಬಿ ಪ್ರಿಪೇರ್ಡ್. ಈ ಮಂತ್ ಎಂಡಲ್ಲಿ ಬರುತ್ತೋ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರುತ್ತೋ, ಸ್ಟಿಲ್ ಇಟ್ ಇಸ್ ಕನ್ಫ್ಯೂಸ್. ಬಟ್ ಇಟ್ ವಿಲ್ ರಿಲೀಸ್ ವೆರಿ ಸೂನ್. ಗೆಟ್ ಮೈ ಪಾಯಿಂಟ್. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಬಿಕಾಸ್ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಇದು ಇನ್ಫಾರ್ಮೇಷನ್ ಹೋಗುತ್ತೆ. ಈ ಒಂದು PDF ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ನಮ್ಮ ಬೇರೆ ವೀಡಿಯೋದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಒಂದು ಚಾನಲ್ ಕೂಡ ಇದೆ, ಕಮ್ಯುನಿಟಿ ಚಾನಲ್, ಅಲ್ಲೂ ಕೂಡ ಹಾಕಿರ್ತೀನಿ. ಇಫ್ ಯು ವಾಂಟ್ ದಿಸ್ ಡ್ರಾಫ್ಟ್ ಕಾಪಿ ಬೇಕಂದರೆ ಯು ಕ್ಯಾನ್ ಗೋ ದೇರ್, ಅಥವಾ ಗೌರ್ಮೆಂಟ್ ವೆಬ್ಸೈಟಲ್ಲಿ ಈಸಿಯಾಗಿ ಇದು ಸಿಗುತ್ತೆ. ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದೇರ್ ಆಲ್ಸೋ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತೇನೋ ಅಪ್ಡೇಟ್ ಬಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಇನ್ಫಾರ್ಮ್ ಯು ಆಲ್ ಗೈಸ್. ಸೊ ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬೈ.